ನಿಮ್ಗೂ ಈ ಸಾವುಗೂ ಯಾವ ಸಂಬಂಧನೂ ಇಲ್ಲ ಅಂತ ಗೊತ್ತು ಡ್ಯಾಡ್. ಆದ್ರೆ ಪಾಪ ಅವಳ ಜೀವನೇ ಹೋಗಿದೆ. ಅವಳ ಸಾವುಗೂ ನ್ಯಾಯ ಸಿಗ್ಬೇಕಲ್ವಾ? ಅವ್ರು ಕೊಂದವ್ರಿಗೆ ಶಿಕ್ಷೆ ಆಗ್ಬೇಕಲ್ವಾ ಡ್ಯಾಡ್? ಸರಿನಪ್ಪ, ಏನು ಕೆಲಸ ಕಾರ್ಯ ಮಾಡದೆ ಬಿದ್ದಿದ್ಯಲ್ಲ, ನೀನೇ ಹೋಗಿ ಹುಡುಕು. ಆ ಕೊಲೆಗಾರ ಯಾರು ಅಂತ ಗೊತ್ತು ಡ್ಯಾಡ್. ಅವ್ನು ನಮ್ಮ ಮಧ್ಯೆನೇ ಇದ್ದಾನೆ. ರಿತು, ನನ್ನ ನಿನ್ನ ಮಧ್ಯೆ ಇದ್ದಿದ್ದ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಯ್ತು. ಇನ್ ಯಾರು ಬರಲ್ಲ ನಮ್ಮ ಮಧ್ಯೆ. ನನ್ನ ನೋಡಿ ಎಲ್ರು ಕ್ರೇಜಿ ಅನ್ಸ್ಬೋದು, ಆದ್ರೆ ನಿನ್ಗೆ ಯಾರೋ ತೊಂದರೆ ಕೊಡ್ತಾ ನೋಡಿದ್ರೆ ನಂಗೆ ಇರಕ್ಕಾಗಲ್ಲ ವಿಕಿ. ಯಾಕಂದ್ರೆ ನಿನ್ನ ಅಷ್ಟು ಇಷ್ಟ ಪಡ್ತಾ ಇದ್ದೀನಿ ನಾನು. ನನಗೂ ಅಷ್ಟೇ, ನಿನ್ನ ಬಿಟ್ಟಿರಕ್ಕಾಗಲ್ಲ ರಿತು. ಇನ್ ಮುಂದೆ ಅವ್ರಿವ್ರಲ್ಲ, ನಿಮ್ಮಪ್ಪನ ನಮ್ಮಿಬ್ರು ಮಧ್ಯ ಬರೋದಕ್ಕೆ ನಾನ್ ಬಿಡಲ್ಲ. ಅದೇ ಮತ್ತೆ ಮಗ್ಳೇ ಒಪ್ಪದ್ಮೇಲೆ ಅಪ್ಪ ಏನಂತಾರೆ? ಈಗಂತೂ ನಿಂದೇನು ತಪ್ಪಿಲ್ಲ ಅಂತ ಜಡ್ಜ್ಮೆಂಟ್ ಬಂತಲ್ಲ, ಸೊ ನೋ ಪ್ರಾಬ್ಲಮ್. ಒಂದ್ ವೇಳೆ ಅವ್ರು ಒಪ್ದಿದ್ರೆ? ಒಪ್ಲೇಬೇಕು, ಯಾಕಂದ್ರೆ ನನ್ ಮದ್ವೆ ಅಂತ ಆದ್ರೆ ಅದು ನಿನ್ನೆ. ನೀನ್ ನನ್ ಕಾಲ್ ತೊಳೆದು ಬೇಡ್ಕೊಳ್ಳೋ ಟೈಮ್ ಬರ್ತಿದೆ ಜಯಂತ. ನೀನು ಮಾಡಿರೋ ಅವಮಾನಕ್ಕೆಲ್ಲ ಬಡ್ಡಿ ಸಮೇತ ಅವಮಾನ ಮಾಡ್ತೀನಿ, ನೋಡ್ತೀನಿ. ಅರೆರೆ, ಲವ್ ಬರ್ಡ್ಸ್ ಇಲ್ಲೇ ಇದ್ದೀರಾ? ಹಾಯ್ ಅದಕ್ಕೆ. ಅದ್ಕೆ ಅಂತೂ ಇಂತೂ ವಿಕಿ ಕೇಸ್ ಮುಗೀತು. ಈಗ ನೀವು ನಮ್ಮನೆ ಸೊಸೆಯಾಗಿ ಬರೋದು ಒಂದೇ ಬಾಕಿ ಇರೋದು. ಅದಕ್ಕೆ ನಿಮ್ಮ ಅಣ್ಣ ಒಪ್ಬೇಕಲ್ವ ರಿತು? ಅವನಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಚಿಚೆ, ಹಾಗೇನಿಲ್ಲ ಅದಕ್ಕೆ. ಅವತ್ತು ಆಲ್ ಆಫ್ ಅ ಸಡನ್ ಮದುವೆ ಅಂತ ಎಲ್ಲ ಹೇಳಿದ್ರಲ್ಲ, ಅದಕ್ಕೆ ಭಯ ಪಟ್ಕೊಂಡ ಅನ್ಸುತ್ತೆ. ಅವನು ಯಾವತ್ತಿದ್ರು ನಿಮ್ನೆ ಮದ್ವೆ ಆಗ್ತಾನೆ. ಹಾಗೆ ಹೇಳೋರಿತ್ತು, ಯಾವತ್ತೂ ನೀವಿಬ್ರು ಅದ್ಲಿ ಬದ್ಲಿ ಆಗೋರೆ. ಅದ್ಲಿ ಬದ್ಲಿನಾ? ಹಾಗಂದ್ರೆ ಅಂದ್ರೆ ನಮ್ಮ ಅಕ್ಕ ನಿಮ್ಮನೆಗೆ, ನೀನು ನಮ್ಮನೆಗೆ ಸೊಸೆಯಾಗಿ ಬರ್ತೀರಾ, ಎಕ್ಸ್ಚೇಂಜ್ ಆಫರ್ ತರ. ಹೌದು ರಿತು, ಮದ್ವೆ ಆಗ್ತಿದ್ದ ಹಾಗೆ ಮುಂದಿನ ಮುಹೂರ್ತದಲ್ಲಿ ನಿಮ್ಮಿಬ್ರು ಮದ್ವೆನ ನಾನೇ ಮಾಡಿಸ್ತೀನಿ. ಥ್ಯಾಂಕ್ಸ್ ಅದಕ್ಕೆ. ಆದಷ್ಟು ಬೇಗ ಅಣ್ಣನ್ನ ನಾನು ಒಪ್ಪಿಸ್ತೀನಿ. ಏನ್ ಬಿಕಿ, ಗರ್ಲ್ ಫ್ರೆಂಡ್ನ ಬರೀ ಮಾತಾಡ್ ಕಳಿಸ್ತೀಯಾ? ಪಾಪ, ಅದೆಷ್ಟು ತಿಂಗಳ ನಂತರ ಸಿಗ್ತಾ ಇದ್ದಾಳೆ. ಶಾಪಿಂಗೋ ಇಲ್ಲ ಒಳ್ಳೆ ಲಂಚ್ಗೋ ಇಲ್ಲ ಬ್ಯೂಟಿಫುಲ್ ಆದಂತಹ ಡೇಟ್ ಕರ್ಕೊಂಡೋಗೋ. ಅದಕ್ಕೆ ನಿಮ್ಮಂತ ಸ್ವೀಟ್ ಅಡ್ಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಆ ಸಂಧ್ಯಾ ಹೇಗ್ ಸತ್ಲೋ ಏನೋ ನನ್ಗೆ ಗೊತ್ತಿಲ್ಲ, ಆದ್ರೆ ನಾನಂತೂ ಸಾಕಾಗಿ ಖುಷಿಯಾಗಿದ್ದೀನಿ. ರೀತು, ಹೋಗೋಣ. ರಿತು, ಅದೇನೋ ಮಾಸ್ಟರ್ ಪ್ಲಾನ್ ಅಂತಿದ್ದೀರಾ, ಏನದು? ಅದೆಲ್ಲ ಯಾಕಿವಾಗ? ಹೇಗೋ ಆರಾಮಾಗಿದೀವಲ್ವಾ, ಸತ್ತೋಳ್ ವಿಷಯ ಯಾಕೆ? ಬಿಡು ವಿಕ್ಕಿ. ನಾ ಬಿಟ್ಟಾಕು, ನಾವಿಬ್ರು ಜಾಲಿ ಆಗಿರ್ಬೇಕು, ಅಷ್ಟು ಸಾಕು. ನಡೆಯೋಣ. ಡ್ಯಾಡ್, ಕೊನೆಗೂ ಈ ಕೇಸ್ ಸಂಧ್ಯಾನ ಸಾಯಿಸೇ ಬಿಡ್ತಲ್ಲ ಡ್ಯಾಡ್. ನಿಮ್ಗೊಂಚೂರು ದುಃಖನೇ ಆಗ್ತಿಲ್ವಾ? ಡ್ಯಾಡ್ ಡ್ಯಾಡ್, ನನ್ನ ಮಾತಿಂದ ನಿಮಗೆ ಬೇಜಾರಾಗಿದ್ರೆ ಸಾರಿ ಡ್ಯಾಡ್. ಆದ್ರೆ ಮನೆಯವರೆಲ್ಲ ಸಂಧ್ಯಾ ಬಗ್ಗೆ ಒಂಚೂರು ಕನಿಕರ ಇಲ್ಲದೆ ಏನೇನೋ ಮಾತಾಡ್ತಿದ್ದಾರೆ. ಅದನ್ನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಅದಕ್ಕೆ ನಾನೇನ್ ಮಾಡ್ಬೇಕು? ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಳೆ.
ಅವಳ ಬಗ್ಗೆ ಕೆಟ್ಟದಂಗೆ ಮಾತಾಡ್ಬೇಡಿ ಅಂತ ಹೇಳಿ ಡ್ಯಾಡ್. ಓ, ನಾನೇ ಅವಳನ್ನ ಸಾಯಿಸ್ಬಿಟ್ಟು ಬಂದೆ, ಇಲ್ಲಿ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತಂತಿದ್ಯಾ? ಡ್ಯಾಡ್, ನಾನು ಹಾಗೆ ಹೇಳಿಲ್ಲ. ಮತ್ತೆ ಇನ್ನೆಂಗಪ್ಪ ಹೇಳ್ದೆ? ನಾನು ಕೊಟ್ಟಿರೋ ಒಂದು ಮಾತನ್ನ ನಡೆಸ್ಕೊಡೋ ಯೋಗ್ಯತೆ ಇಲ್ಲ ನಿನಗೆ? ಈಗ ಹಿಂಗ್ ಹೇಳಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ನಮ್ಮ ಮನೇಲೆ ಕೆಲಸ ಮಾಡ್ಕೊಂಡು ಬಿದ್ದಿರು ಅಂತ ಹೇಳ್ದೆ ಅವಳಿಗೆ. ಅಲ್ಲಿ ಹೋಗಿ ಸಿಕ್ಕಾಕೊಂಡು ಸತ್ಲು. ಇಷ್ಟು ದಿನ ಅನ್ನ ಹಾಕಿದ್ದಕ್ಕೂ ಸರಿಯಾಗಿ ಮರ್ಯಾದೆ ತೋರಿಸಿದ್ಲು. ನಿಮ್ಗೂ ಈ ಸಾವುಗೂ ಯಾವ ಸಂಬಂಧನೂ ಇಲ್ಲ ಅಂತ ಗೊತ್ತು ಡ್ಯಾಡ್. ಆದ್ರೆ ಪಾಪ ಅವಳ ಜೀವನೇ ಹೋಗಿದೆ. ಅವಳ ಸಾವುಗೂ ನ್ಯಾಯ ಸಿಗ್ಬೇಕಲ್ವಾ? ಅವ್ರು ಕೊಂದವ್ರಿಗೆ ಶಿಕ್ಷೆ ಆಗ್ಬೇಕಲ್ವಾ ಡ್ಯಾಡ್? ಸರಿನಪ್ಪ, ಏನು ಕೆಲಸ ಕಾರ್ಯ ಮಾಡದೆ ಬಿದ್ದಿದ್ಯಲ್ಲ, ನೀನೇ ಹೋಗಿ ಹುಡುಕು. ಆ ಕೊಲೆಗಾರ ಯಾರು ಅಂತ ಗೊತ್ತು ಡ್ಯಾಡ್. ಅವ್ನು ನಮ್ಮ ಮಧ್ಯೆನೇ ಇದ್ದಾನೆ. ಅನ್ನ ಆಗಿದೆ, ಊಟ ಮಾಡೋಣವಾ? ಇಷ್ಟು ಬೇಗ ಬೇಡ, ಆಮೇಲೆ ಮಾಡ್ತೀನಿ. ಅಮ್ಮ, ನನ್ಗೆ ಊಟ ಬೇಡ, ನೀವು ಊಟ ಮಾಡಿ ಮಲ್ಕೊಂಬಿಡಿ. ಭಾರ್ಗವಿ, ಇಷ್ಟು ಶೆಕೆ ಇದೆ, ಮನೇಲೂ ಹೀಗೆ ಮೈ ತುಂಬ ದುಪ್ಪಟ್ಟ ಹೊದ್ಕೊಂಡಿದ್ಯಲ್ಲ, ಏನಾಯ್ತು? ಅದು ಶೆಕೆ ಇಲ್ಲಮ್ಮ, ತುಂಬಾ ಚಳಿ ಆಗ್ತಾ ಇದೆ, ಅದಕ್ಕೆ ಹೊತ್ಕೊಂಡಿದ್ದೀನಿ. ಚಳಿನಾ? ಹಾ. ಜ್ವರ ಬಂದಿದ್ಯಾ? ಇಲ್ಲಮ್ಮ, ಜ್ವರ ಏನಿಲ್ಲ, ಚಳಿ ಅಷ್ಟೇ, ಅದಕ್ಕೆ ಹೊತ್ಕೊಂಡಿದ್ದೀನಿ ಅಷ್ಟೇ, ಜ್ವರ ಏನಿಲ್ಲ. ಯಾಕ್ಬಿಟ್ಟು ಹುಷಾರಿಲ್ವಾ? ಊಟ ಮಾಡಿ ಮಾತ್ರೆ ತಗೊಂಡು ಮಲ್ಗು, ಎಲ್ಲ ಸರಿ ಹೋಗುತ್ತೆ. ಇಲ್ಲಪ್ಪ, ನನ್ಗೂಟ ಬೇಡ, ನೀವು ಊಟ ಮಾಡಿ ಮಲ್ಕೊಳ್ಳಿ. ಯಾಕೆ ಹೀಗಂತಿದ್ಯಾ ಭಾರ್ಗವಿ? ನಾನು ಸೋತೋಗ್ಬಿಟ್ಟೆ ಅಮ್ಮ. ಯಾರಿಗ್ ಕೊಟ್ಟ ಮಾತನ್ನು ನನ್ ಕೈ ಉಳಿಸ್ಕೊಳಕ್ಕೆ ಆಗ್ಲಿಲ್ಲ. ನಿಮಗ್ ಮಾತ್ ಕೊಟ್ಟೆ, ಸಂಧ್ಯಂಗ್ ಮಾತ್ ಕೊಟ್ಟೆ, ನನಗ್ ನಾನೇ ಶಬ್ದ ಮಾಡ್ಕೊಂಡೆ. ನೆನ್ಸ್ಕೊಂಡ್ರೆ ತುಂಬಾನೇ ದುಃಖ ಆಗ್ತದಪ್ಪ. ನ್ಯಾಯ ಅನ್ಯಾಯ ಅಂತ ಸಂಧ್ಯಾ ಬಲಿಯಾಗೋ ಹಾಗೆ ಮಾಡ್ಬಿಟ್ಟ ಅಂತ ನನಗೆ ಹಿಂಸೆ ಆಗ್ತದ. ಇಂಥ ಟೈಮಲ್ಲಿ ಹೊಟ್ಟೆಗೇನು ಸೇರಲ್ಲಪ್ಪ. ಹಾಗೆಲ್ಲ ಅಂದ್ಕೋಬೇಡ ಪುಟ್ಟಿ ನೀನು. ಹಾಗೇನಾದ್ರೂ ನೀನು ಅಂದ್ಕೊಂಡ್ರೆ ಅದೇ ಯೋಚನೆಯಲ್ಲಿ ಕುಗ್ಗೋಗ್ಬಿಡ್ಚ. ಆಮೇಲೆ ಅದರಿಂದ ಆಚೆ ಬರೋದು ಬಹಳ ಕಷ್ಟ ಆಗುತ್ತೆ. ಈಗೇನಾಗಿದೆ ಹೇಳು? ನಿನ್ನೆಲ್ಲ ಪ್ರಯತ್ನನೂ ನೀನು ಪ್ರಾಮಾಣಿಕವಾಗಿ ಮಾಡೇ ಇದೀಯ. ಇನ್ನೇನ್ ನ್ಯಾಯ ಸಿಕ್ಕಿಬಿಡ್ತು ಅನ್ನೋಷ್ಟರಲ್ಲಿ ಆ ದುಷ್ಟರು ತಮ್ಮ ದುಷ್ಬುದ್ಧಿನ ತೋರಿಸ್ಬಿಟ್ರು. ನೀನೇನೋ ನಿನ್ ಜೀವನ, ನಿನ್ ಜೀವ ಎಲ್ಲಾನು ಒತ್ತೆ ಇಟ್ಬಿಟ್ಟು ಸಂಧ್ಯಾಳನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಡ್ದೆ. ಆದ್ರೆ ನೀನ್ ಎದುರು ಹಾಕೊಂಡಿರೋದು ಮನುಷ್ಯತ್ವ ಇರೋ ಮನುಷ್ಯನಲ್ಲಮ್ಮ. ತಮ್ಮ ಕೆಲಸ ಆಗೋದಿಕ್ಕೆ ಯಾರನ್ನ ಬೇಕಾದ್ರೂ ಬಲಿ ಕೊಡೋ ಮೃಗಗಳನ್ನ. ಅವರ ಗೆಲುವಿನ ಆಟದಲ್ಲಿ ಅದೆಷ್ಟೋ ಜನ ಬಲಿಯಾಗಿ ಶವವಾಗ್ಬಿಟ್ಟಿದ್ದಾರೆ. ಈಗ ನಮ್ಮ ಕಣ್ಮುಂದೆ ಸಂಧ್ಯಾ ಬಲಿಯಾದ್ಲು ಅಷ್ಟೇ. ಏನೋ ನಿನಗ್ ಗೊತ್ತಾ ಯಾರೋ? ಇನ್ಯಾರು? ಆ ವಿಕ್ಕಿನೇ. ವಿಕ್ಕಿ ಬಗ್ಗೆ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ತಂದೆ ಮಾತಿಗೆ ತಗ್ಗಿ ಬಗ್ಗಿ ನಡೆಯೋ ವಿಕ್ಕಿಯಲ್ಲಿ ನನ್ನ ಮಾತನ್ನ ಮೀರಿ ಓಡೋದಿಲ್ಲ ನೀನಲ್ಲಿ. ಇಷ್ಟಕ್ಕೂ ಅವನೇ ಕೊಲೆ ಮಾಡಿದಾನೆ ಅಂತ ನಿನ್ನ ಹತ್ರ ಏನ್ ಪ್ರೂಫು? ಪ್ರೂಫ್ ತೋರ್ಸು. ನ್ಯಾಯ ನ್ಯಾಯ ಮತ್ತಿ ಈ ಥರ ಎಲ್ಲ ಮಾತಾಡಿದ್ರೆ ಪರಿಣಾಮ ನೆಟ್ಗಿರಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ನಿಂತ್ಕೋ. ಈಗ ನಾನು ಹೇಳೋದನ್ನ ಕೇಳಿಸ್ಕೊ.
ಆದಷ್ಟು ಬೇಗ ನಿನ್ನ ವಂದನ ಮದುವೆ ಆಗುತ್ತೆ, ರೆಡಿಯಾಗಿರು. ಆದ್ರೆ ಈ ಸತಿ ಯಾವ ತಪ್ಪು ನಡೆಯೋಂಗಿಲ್ಲ. ಏನೋ ಮತ್ತೆ ಓಡೋಗೋ ಪ್ಲಾನ? ನಿನ್ನ ಹಳೆ ಚಾಳಿ ಎಲ್ಲ ನಡೆಯಲ್ಲ ಅರ್ಜುನ್, ಈಗಲೇ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ನನಗೆ ವಂದನ ಜೊತೆ ಮದುವೆ ಇಷ್ಟ ಅಲ್ಲ ಡ್ಯಾಡ್. ಅಷ್ಟಕ್ಕೂ ನಾನೀಗ ಇಷ್ಟ ಕಷ್ಟಗಳನ್ನ ತಗೊಂಡೋಗಿ ಆ ಚರಂಡಿಗೆ ಬಿಸಾಕು. ವಂದನ ಹೇಳಿದ್ಲು ಅಂತ ಇಷ್ಟೆಲ್ಲ ಆದ್ಮೇಲೂ ನಿನ್ನನ್ನ ಈ ಮನೇಲಿ ಇಟ್ಕೊಂಡಿದ್ದೀನಿ. ಏನೇ ಆದ್ರೂ ವಂದನಾನೇ ಈ ಮನೆ ಸೊಸೆ. ಅದನ್ನೇನಾದ್ರು ಮೀರಿದ್ಯೋ ನನ್ನಿಂದ ಸಂಪೂರ್ಣವಾಗಿ ದೂರ ಆಗ್ಬೇಕಾಗುತ್ತೆ ಅರ್ಜುನ್, ನೆನಪಿರಲಿ. ಹೌದಲ್ವಾ ಭಾರ್ಗವಿ? ನಮ್ ಕಲ್ಪನೆನೇ ಒಂದ್ಸಲ ನೋಡು, ಮಗಳನ್ ಕಳ್ಕೊಂಡ್ಲು, ಗಂಡ ಜೈಲಿಗೆ ಹೋದ್ರು, ಅವಳು ಬದುಕಿದ್ದು ಜೀವಂತ ಶವ ಮಾಡ್ಬಿಟ್ಟಿಲ್ವಾ ಅವರು ಅವಳನ್ನ? ಅವರ ಹಣ ಅಧಿಕಾರ ಮದದಲ್ಲಿ ಸುಳ್ಳನ್ನ ಸತ್ಯ ಅಂತ ತೋರಿಸ್ಬಿಟ್ಟು ಅವ್ರು ಮಾಡಿರೋ ಕೆಲಸದಲ್ಲಿ ನಾನು ನಿಮ್ಮತ್ತೆ ಅದೆಷ್ಟು ಕೊರಗ್ತಾ ಇದೀವೋ ನಾವು. ನೆಮ್ಮದಿಯ ನಿದ್ದೆ ಮಾಡಿ ಇದೆಷ್ಟು ವರ್ಷ ಆಗೋಗ್ಬಿಡ್ತು. ನೀನು ನಮ್ಮಾಗೆ ನೆಮ್ಮದಿ ಕಟ್ಸ್ಕೊಂಡು ಜೀವನ ಮಾಡಬಾರ್ದು ಪುಟ್ಟಿ. ಏನಪ್ಪ ಹಿಂಗೆ ಹೇಳ್ತಿದ್ದೀರಾ? ಅವ್ರು ಸರಿಯಾಗಿ ಹೇಳ್ತಾ ಇದ್ದಾರೆ ಭಾರ್ಗವಿ. ಬೃಂದ ಬಿಟ್ಟು ಹೋದ್ಲು, ಸಂಧ್ಯಾ ಈಗ ನಮ್ ಪಾಲ್ಗಿರೋದು ನೀನೊಬ್ಳೆ ಕಣೆ. ನಮಗೆ ಆಸ್ತಿ ಐಶ್ವರ್ಯ ಬೇಕು ಅಂತ ಕೇಳ್ತಾ ಇಲ್ಲ. ಉಳಿದಿರೋ ಆಯಸ್ಸನ್ನ ಗಂಜಿ ಕುಡ್ಕೊಂಡು ಬದುಕಬಹುದು. ಆದ್ರೆ ನೀನ್ ನಮ್ಮೆದುರುಗಡೆ ನೋವು ತಿನ್ನೋದನ್ನ ನಮಗ್ ನೋಡಕ್ ಆಗಲ್ಲ ಭಾರ್ಗವಿ. ಆ ದುಷ್ಟ್ರ ಸವಾಸ ಸಾಕು ಭಾರ್ಗವಿ. ಅವತ್ ಹೇಳ್ದ ಹಾಗೆ ನೀನು ಒಂದ್ ಮದುವೆ ಆಗ್ಬಿಡು. ನೀನ್ ದೇವನ್ ಪುಟ್ಟ ಪ್ರಪಂಚನ ಕಟ್ಕೊಂಡು ನೆಮ್ಮದಿಯಾಗಿರು. ಭಾರ್ಗವಿ, ನಿಮ್ಮಪ್ಪ ಮಾತಲ್ಲಿ ಹೇಳ್ದೆ ಇರ್ಬೋದು ಕಣೆ, ಆದ್ರೆ ಅವ್ರ ಮನಸ್ಸಿನಲ್ಲಿರೋದು ಇದೆ. ನನ್ನ ಮದ್ವೆ ಬಗ್ಗೆ ಇವರದೆಷ್ಟು ಕನಸುಗಳನ್ನ ಕಟ್ಕೊಂಡಿದ್ದಾರೆ. ಈಗಾಗ್ಲೂ ನನಗೆ ಮದ್ವೆ ಆಗೋಗಿದೆ ಅಂದ್ರೆ ಇವ್ರು ತಡ್ಕೊಳ್ತಾರ? ಆಂಜನೇಯ, ನಿನ್ನ ಸನ್ನಿಧಾನದಲ್ಲಿ ನಿನ್ನಿಚ್ಛೆ ಹಾಗೆ ಮದ್ವೆ ನಡೆದು ಹೋಯ್ತು. ಈಗ ಎರಡೂ ಮನೆಯವರು ಒಪ್ಪಿಸೋ ಜವಾಬ್ದಾರಿ ನಿಂದೆ. ದಯವಿಟ್ಟು ಎರಡೂ ಕುಟುಂಬಗಳು ನಮ್ಮನ್ನ ಒಪ್ಕೊಂಡು ಒಂದಾಗೋ ಹಾಗೆ ಮಾಡು ಆಂಜನೇಯ.